ಯಾವಾಗ ಕಾಡ ಕಿರಾತರೊಬ್ಬನಿಂದ ನಾನು ಸೋತೇನೋ ಇನ್ನು ರಾಜ್ಯಕ್ಕೆ ಮುಖವನ್ನು ತೋರಿಸಲಾರೆ. ನಾನು ಇನ್ನೊಂದೇ ವಾನಪ್ರಸ್ಥವನ್ನು ಕೈಗೊಳ್ತೇನೆ. ಮಂತ್ರಿಗಳೇ, ನನ್ನ ಮಗನಾದ ಶ್ವೇತಕುಮಾರ ಗುರುಮಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಅವನನ್ನು ಅರಮನೆಗೆ ಕರೆತಂದು ಆತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಎಂಬುದಾಗಿ ಮಂತ್ರಿಗಳು ಹೇಳಿದ ಪ್ರಕಾರವೇ ಮಂತ್ರಿಗಳು ನೇರವಾಗಿ ಗುರುಮಠಕ್ಕೆ ಬಂದರು. ನನ್ನನ್ನು ಗುರುಮಠದಿಂದ ಅರಮನೆಗೆ ಕರೆತಂದು ಪಟ್ಟಾಭಿಷೇಕವನ್ನು ಮಾಡಿದರು. ಆದರೆ ಪಟ್ಟವನ್ನು ಏರಿದಂತ ಸಂದರ್ಭದಲ್ಲಿ ನಾರದರ ಆಗಮನವಾಯಿತು. ನಾರದರು ಹೇಳಿದ್ದೇನು, ಪಟ್ಟದ ಮನೆಯಲ್ಲಿ ಒಬ್ಬನೇ ಕುಳಿತುಕೊಳ್ಳುವ ಹಾಗಿಲ್ಲ, ಜೊತೆಯಲ್ಲಿ ಪಟ್ಟದ ಅರಸಿ ಬೇಕು ಅಂತ. ನನಗೆ ಒಬ್ಬೊಂದು ಹೆಣ್ಮಗಳು ಎಲ್ಲಿದ್ದಾರಂತೆ ಕೇಳಿದಾಗ ಕಾಶೀದೇಶ್ವರ ಸುರಸೇನ ಮಗಳು ಶಿವೆ ಎಂಬಂತ ಹೆಣ್ಣು ಅತಿ ಚೆಲುವೆ ಅಂತ ಗೊತ್ತಾಯಿತು. ಅವರನ್ನು ನೋಡಿದ್ದಾಯಿತು, ವಿಜೃಂಭಣೆ ಮದುವೆಯಾಯಿತು. ಮದುವೆಯಾದ ಈ ಶುಭ ಸಂದರ್ಭದಲ್ಲಿ ಬಯಕೆಯೊಂದು ಹುಟ್ಟಿಕೊಂಡಿದೆ. ನನಗೆ ಅಂತಲ್ಲ, ಮದುವೆ ಅಂತ ಆರಂಭದಲ್ಲಿ ನನ್ನ ಹೆಂಡತಿಯನ್ನು ಕಟ್ಟಿಕೊಂಡು ಎಲ್ಲಾದ್ರೂ ನೆಂಟರ ಮನೆಗೆ ಹೋಗುದಾ ಅಥವಾ ಎಲ್ಲಾದ್ರೂ ಊರು ಸುತ್ತಾಡೋದಕ್ಕೆ ಹೋಗುದಾ, ಇದು